ನೋಡಿ ಸ್ನೇಹಿತರೆ, ನನ್ನ ಮಗ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ತೊಗೊಳ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಅವಳಿಗೂ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ನೋಡಿ, ಅವಳಿಗೆ ಬೇಕೇ ಬೇಕಂತೆ. ಬೇಕೇನೆ ಸ್ವೀಟಿ? ಎಷ್ಟು ಬೇಕು ತಡಿ, ಎಷ್ಟು ಬೇಕು? ಓ, ನಿನಗೆ ಬಿಸ್ಕೆಟ್ ಕೊಡ್ತಾರಾ? ತಿನ್ನಬಾರ್ದು ನೀನು ಬಿಸ್ಕೆಟು. ಕೊಡು, ಒಂದೇ ಒಂದು ಕೊಡು ಸ್ವೀಟಿಗೆ, ಒಂದೇ ಒಂದು. ಜಾಸ್ತಿ ತಿನ್ನಂಗಿಲ್ಲ ಸ್ವೀಟಿ. ಕೊಡು, ಒಂದೇ ಒಂದು ಕೊಡು. ಮುಗೀತು, ಅವಳು ಕೋಟ ಮುಗೀತು. ಸ್ವೀಟಿಗೆ ಕೋಟ ಮುಗೀತು. ಒಂದೇ ಒಂದು ಬಿಸ್ಕೆಟು ಸ್ವೀಟಿಗೆ. ತಿನ್ನು. ಏನು ನೋಡ್ತಾ ಇದೆಯಾ? ಒಂದೇ ಇಲ್ಲ, ಇನ್ನೂ ಇಲ್ಲ. ತಿನ್ನು. ಅಲ್ಲಿ ನೋಡಂಗಿಲ್ಲ ಅಷ್ಟೇ. ಅಣ್ಣಂಗೆ ನೋಡಿದ್ರೆ ಇನ್ನೇನು ಕೊಡಲ್ಲ, ಒಂದೇ ನೋಡ್ತಾ ಇದ್ದಾಳೆ. ಇನ್ನೂ ಕೊಡ್ತಾರೇನೋ ಅಂತ. ಅವಳು ಎಷ್ಟು ಬ್ರಿಲಿಯಂಟ್ ಅಂದರೆ, ಒಂದು ಇಟ್ಕೊಂಡು ಇನ್ನೊಂದು ನೋಡ್ತಾಳೆ ಕೊಡ್ತಾರೇನೋ, ಮತ್ತೆ ಅದನ್ನು ಆಮೇಲೆ ತಿನ್ಬಿಡೋಣ, ಇನ್ನೊಂದು ಈಸ್ಕೊಳ್ಳೋಣ ಅಂತ. ಇವಾಗ ಕೊಡಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ಅವಳ ಪಾಲಿಂದ ಅವಳು ತಿಂತಾಯಿದ್ದಾಳೆ. ನೋಡಿ, ತಿಂಡಿ ಪೋತಿ ನಮ್ಮ ಸ್ವೀಟಿ ಏನೂ ಬಿಡಲ್ಲ. ಎಲ್ಲರ ಹತ್ರನೂ ಎಲ್ಲ ಬೇಕು ಅಂತಾಳೆ. ಬಾಳೆಹಣ್ಣು ತಿಂತಾಯಿದ್ರು ಅಷ್ಟೇ ಸ್ನೇಹಿತರೆ. ಬಾಳೆಹಣ್ಣು ತಿಂತಾಯಿದ್ರೂ ಸಹ ಬಾಳೆಹಣ್ಣು ಬೇಕು ಅಂತಾಳೆ. ಅದನ್ನು ಸಹ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೇನೆ ನೋಡಿ. ತಿಂದು ಮುಗಿಸ್ಬಿಟ್ಲು. ತಿಂತೀನಿ ನೋಡಿ. ಮತ್ತೆ ಬೇಕು ಅಂತಂದ್ಬಿಟ್ಟು ಅವಳ ಹತ್ರ ಹೋಗಿದ್ದಾಳೆ. ಅವನು ಇಲ್ಲಿ ಬಿಸ್ಕೆಟ್ ತಿಂತಾ ಇದ್ದಾನೆ. ಮತ್ತೆ ಬೇಕು ಅಂತ ಹೋಗಿದ್ದಾಳೆ ಅವನ ಹತ್ರ. ಹಾಗೆಲ್ಲ ತೋರಿಸಿ ಆಸೆ ಮಾಡಬಾರ್ದು. ತಿನ್ನು. ಅದು ಅವಳು ಬಿಸ್ಕೆಟ್ ಕೊಡಬಾರ್ದು. ನಿನ್ನ ಪಾಡಿಗೆ ನೀನು ತಿನ್ನು. ಇಲ್ಲ ಸ್ವೀಟಿ, ನಿನ್ನ ಬಿಸ್ಕೆಟ್ ಖಾಲಿ ಆಯಿತು. ನಿನ್ನ ಬಿಸ್ಕೆಟ್ ಇಲ್ಲ ನೋಡಿ. ಬಾಳೆಹಣ್ಣು ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವಳು ಬಾಳೆಹಣ್ಣು ತಿನ್ನಲ್ಲ ಅಂತನ, ಬಾಳೆಹಣ್ಣು ತಿಂತಾಳೆ. ಸಿಪ್ಪೆ ತೆಗೆದು ಕೊಡಬೇಕಂತೆ ಅವಳಿಗೆ. ನೋಡಿ, ಹಾಗೆ ಇಟ್ಕೊಂಡಿದ್ದಾಳೆ. ನೋಡಿ, ಸಿಪ್ಪೆ ಬಿಚ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದಾಳೆ. ಸಿಪ್ಪೆ ಬಿಸ್ಲಿಕ್ಕೆ ಆಗ್ತಾಯಿಲ್ಲ ಅವಳಿಗೆ. ನೋಡಿ, ಓಹೋ, ನೋಡಿದ್ರೆ ಸ್ನೇಹಿತರೆ, ಸಿಪ್ಪೆನೂ ಸಹ ಬಿಚ್ತಾ ಇದ್ದಾಳೆ ಅವಳು. ಸಿಪ್ಪೆನೂ ಸಹ ಬಿಚ್ಕೊಳ್ತಿದ್ದಾಳೆ. ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಿಲ್ಲ. ನೋಡಿ ಹೇಗೆ ಬಿಚ್ತಾ ಇದ್ದಾಳೆ ನೋಡಿ ಸಿಪ್ಪೆ. ಬಾಳೆಹಣ್ಣಿಂದ ಹೇಗೆ ಸಿಪ್ಪೆ ಬಿಚ್ತಾಳೆ ನೋಡಿ. ನೋಡೋಣ ಅದು ಹೇಗೆ ಸಿಪ್ಪೆ ಬಿಚ್ಕೊಂಡು ತಿಂತಾಳೆ ಅಂತ ನನಗೂ ನೋಡಬೇಕು. ನನಗೂ ಕ್ಯೂರಿಯಾಸಿಟಿ ಇದೆ ತುಂಬ. ತಿನ್ನಮ್ಮ, ನಿನ್ನ ಪಾಡಿಗೆ ನೀನು ತಿನ್ನಮ್ಮ. ವಿಡಿಯೋ ನಾನು ಮಾಡ್ತೀನಿ, ತಿನ್ನಮ್ಮ. ಸಿಪ್ಪೆ ಬಿಚ್ಚಿ ಕೊಡ್ಬೇಕಮ್ಮ ಸ್ವೀಟಿ. ಎತ್ಕೊಬಾ, ಇಲ್ಲಿ ಸಿಪ್ಪೆ ಬಿಚ್ಚಿ ಕೊಡ್ತೀನಿ. ಎತ್ಕೊಬಾ, ಕೊಡು. ಸಿಪ್ಪೆ ಬಿಚ್ಚಿ ಕೊಡ್ತೀನಿ, ಕೊಡು. ಬೇಡಂತೆ, ಅವಳೇ ಸಿಪ್ಪೆ ಬಿಚ್ಕೊಂಡು ತಿಂತಾಳಂತೆ. ನೋಡೋಣ ಅದು ಹೇಗೆ ಸಿಪ್ಪೆ ಬಿಚ್ತಾಳೆ ಅಂತ. ನನಗೂ ಆಶ್ಚರ್ಯದಿಂದ ನಾನು ಕಾಯ್ತಾ ಇದ್ದೀನಿ, ಅದು ಹೇಗೆ ತಿಂತಾಳೆ ಅಂತ. ಎತ್ಕೊಬಾ, ಇಲ್ಲಿ ಸ್ವೀಟಿ, ಸಿಪ್ಪೆ ಬಿಚ್ಚಿ ಕೊಡ್ತೀನಿ. ಎತ್ಕೊಬಾ, ಕೊಡು. ಸಿಪ್ಪೆ ಬಿಸ್ತಾ? ತಿಂದ? ಎಲ್ಲಿ ಕೊಡಿಲ್ ನೋಡೋಣ. ಅಮ್ಮ, ಜೋರು ಮಾಡ್ತಾಳೆ ಸ್ವೀಟಿ. ಸಿಪ್ಪೆ ಬಿಚ್ಚಿ ಕೊಡ್ತೀನಿ, ಕೊಡಮ್ಮ ಇಲ್ಲಿ ಎಲ್ಲ. ಸಿಪ್ಪೆ ಬಿಸ್ತೀನಿ ಕೊಡಿಲಿ ಎಲ್ಲ. ಒಳ್ಳೆ ಚಿಕನ್ ಮಟನ್ಗೆ ಆಡ್ತಾರಲ್ಲ ಹಾಗೆ ಆಡ್ತಾ ಇದ್ದಾಳೆ ನಮ್ಮ ಸ್ವೀಟಿ. ಚಿಕನ್ ಕೊಡಿ ಇಲ್ಲಿ. ಬಾಳೆ ಸಿಪ್ಪೆ ಬಿಚ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಅವಳಿಗೆ ಬಾಳೆಹಣ್ಣು ಸಿಪ್ಪೆ ಬೇಡವಂತೆ, ಬಿಚ್ಕೊಡೋದು ಬೇಡವಂತೆ. ಅವಳೇ ಸಿಪ್ಪೆ ಸಮೇತ ಬಿಚ್ಕೊತಾ ಇದ್ದಾಳೆ. ನೋಡೋಣ ಅದು ಹೇಗೆ ತಿಂತಾಳೆ ಅಂತ.
ನೋಡಿ ಸ್ನೇಹಿತರೆ, ಇಷ್ಟು ಸಿಪ್ಪೆ ಬಿಚ್ಚಿದ್ದಾಳೆ. ಅವಳಿಗೆ 2 ಲೇಯರ್ ಮಾತ್ರ ಸಿಪ್ಪೆ ಬಿಚ್ಚಲಿಕ್ಕಾಯ್ತು. ಆ ಸಿಪ್ಪೆನೂ ಸಹ ತಿಂತಾ ಹಸು ಥರ ಸಿಪ್ಪೆನೂ ಸಹ ತಿಂತಾ ಇದ್ದಾಳೆ. ಮತ್ತು ನೋಡಿ ಹಿಂಗೆ ಕಚ್ಲಿಕ್ಕೆ ಬರ್ತಾಳೆ ನೋಡಿ. ನೋಡಿ ಅದು ಬೇಕಂತೆ, ಅದು ಬೇಕು. ನೋಡಿ ಅದು ಬಾಳೆಹಣ್ಣು ಚಿಪ್ಪೆನೂ ಸಹ ಬಿಡ್ತಾ ಇಲ್ಲ, ಅದು ಬೇಕು ಅಂತೆ. ಬಾಯಿಂದ ಕಚ್ಲಿಕ್ಕೆ ಬಂದಾಗ ನೋಡಿ ಅವಳು ಬಾಯಲ್ಲಿದ್ದಿದ್ದು ಬಾಳೆಹಣ್ಣು ಕೈಗೆ ಅಂಟ್ಕೊಂಡಿದೆ. ನೋಡಿದ್ರಾ, ಇವಳು ಸಿಪ್ಪೆನೂ ಸಹ ಬಿಟ್ಕೊಡ್ತಾ ಇಲ್ಲ. ನೋಡಿ ಬಾಯಲ್ಲೆಲ್ಲ ಹೇಗೆ ನೇತಾಡಿಸ್ಕೊಂಡು ತಿನ್ನಲ್ಲ, ಮಾತ್ರ ಚಿಪ್ಪೆ ಎತ್ಕೊಳ್ಲಿಕ್ಕೆ ಬಿಡಲ್ಲ. ಹಾಂ, ಎಲ್ಲಿ ಬಾಯಲ್ಲಿ ಲೋಪರ್. ಭಾಳ ಕೆಟ್ಟ ಬುದ್ಧಿ ಕಲಿತಾ ಇದೆಯಾ, ಕಚ್ತೀಯ. ಖುಷಿ ಆಗೋಯ್ತು ಅವಳಿಗೆ. ನಮ್ಮ ಸ್ವೀಟಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ. ನಾನು ಯೂಟ್ಯೂಬಲ್ಲಿ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸ್ನೇಹಿತರೆ. ಲೈವ್ ಬರಬೇಕಾ ಬರಬಾರ್ದಾ, ನನಗಿನ್ನ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಲೈವ್ ಬಂದರೆ ಒಳ್ಳೆಯದಾ ಏನು ಅಂತಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಹೇಳಿ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಗಳನ್ನು ಹೀಗೆ ನೋಡ್ತಾಯಿರಿ. ಕಚ್ತಾಳೆ ನೋಡಿ, ಎಷ್ಟು ಕೊಬ್ಬು ನೋಡಿ, ಕೊಬ್ಬು ಬಂದ್ಬಿಟ್ಟೈತಿ ಇವಳಿಗೆ. ಕೊಬ್ಬು ಬಂದ್ಬಿಟ್ಟು ಕೊಬ್ಬು ನೋಡಿದ್ರಾ, ಹೆಂಗೆ ಜೋರು ಮಾಡ್ತಾಳೆ, ಹೆಂಗೆ ಕಚ್ತಾಳೆ. ನೋಡಿ, ಬುದ್ಧಿ ಹೇಳ್ರಿ ನಮ್ಮ ಸ್ವೀಟಿಗೆ. ಅಮ್ಮ ಅನ್ನೋ ಮರ್ಯಾದಿನೇ ಇಲ್ಲ ಇವಳಿಗೆ, ನಮ್ಮ ಸ್ವೀಟಿಗೆ. ನೋಡಿ ಹೇಗೆ ಕಚ್ತಾಳೆ ನೋಡಿ, ಹೇಗೆ ಕಚ್ತಾ ಇದ್ದಾಳೆ ನೋಡಿ. ಹಾಂ, ರೆಸ್ಪೆಕ್ಟ್ ಕೊಡೆ ಮಮ್ಮಿಗೆ ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡೆ. ಗುರ್ರು ಅಂದ್ಕೊಂಡು ಕಚ್ತಾಳೆ ನೋಡಿ ಸ್ನೇಹಿತರೆ. ಹಾಂ, ನೋಡಿ ಹೇಗೆ ಕಚ್ತಾ ಇದ್ದಾಳೆ. ಚಿಚ್ಚಿ ಮೇಲೆ ಜ್ಞಾನ ಆಗಿದೆ ನಿನಗೆ, ಚಿಚ್ಚಿ ಮೇಲೆ ಜ್ಞಾನ ಆಗೈತಾ, ಅದಕ್ಕೆ ಕಚ್ತಾ ಇದೆಯಾ? ಚಿಚ್ಚಿ ಬೇಕಾ ನೋಡಿ, ಚಿಚ್ಚಿ ಬೇಕಾ? ಸ್ವೀಟಿ ಹಂಗೆಲ್ಲ ಕಚ್ಚಬಾರ್ದು ಕಣೆ, ನೋವಾಗುತ್ತೆ. ಹೇಳಿ ಸ್ನೇಹಿತರೆ, ನಾನು ವಾಟ್ಸಪ್ಪಲ್ಲಿ ಅಂತೀನಿ, ಯೂಟ್ಯೂಬಲ್ಲಿ ಲೈವ್ ಬಂದರೆ ಒಳ್ಳೆಯದಾ ಏನು ಅಂತ ನನಗೆ ಹೇಳಿ. ನನಗೆ ಅಷ್ಟು ವಿಡಿಯೋ ಬಗ್ಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಕೆಲವರೆಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನನಗಷ್ಟು ಗೊತ್ತಿಲ್ಲ. ಬರಬೇಕು ಅಂತ ನನ್ನ ಆಸೆನೂ ಸಹ. ಯಾಕೆ ಅಂದರೆ ನನಗೆ ಆಲ್ರೆಡಿ ಇದು ವ್ಯೂಸ್ ಹೋಗ್ತಾಯಿದೆ, ತುಂಬ ಕಮ್ಮಿ ಹೋಗ್ತಾಯಿದೆ. ಮತ್ತು ಸಬ್ಸ್ಕ್ರೈಬರ್ಸು ಇನ್ನೂ ಅಷ್ಟು 1000 ಆಗೇ ಇಲ್ಲ. ಒಂದು 500 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 530ವರೆಗೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗಾಗಿ ಲೈವ್ ಬಂದರೆ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆ ನನಗೆ. ಅದನ್ನು ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಹೇಳಿ. ಲೈವ್ ಬಂದರೆ ಒಳ್ಳೆಯದಾ ಏನು ಅಂತ. ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸ್ವೀಟಿ ಕಚ್ಚಬಾರ್ದು, ಹೊಡಿತೀನಿ ನೋಡಿರಿ, ಹೊಡಿತೀನಿ ಅಂದ್ರೆ ಗೊತ್ತಾಗುತ್ತೆ ಅವಳಿಗೆ. ಒದೆ ಬೇಕಾ? ಒದೆ ಥ್ಯಾಂಕ್ ಯು.